ಈಗ ನಾವೊಂದು ಆರ್ಗನೈಸ್ ತಗೊಂಡಾಗ 3853 ಜನ ಒಳಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ನಾವು ಕ್ಯಾಟಗರೈಸ್ ಮಾಡಿದ್ದೀವಿ. 1 ರಿಂದ 5 ವರ್ಷದ ಒಳಗೆ ಅನುಭವ ಇರ್ತಕ್ಕಂಥದ್ದು, 5 ರಿಂದ 10 ವರ್ಷ ಅಂದ್ರೆ ಅತಿಥಿ ಅನುಭವ ಇರ್ತಕ್ಕಂಥದ್ದು, 10 ರಿಂದ 15 ವರ್ಷ 15 ವರ್ಷಕ್ಕಿಂತ ಬೆಳೀತಾರೆ. ಈಗ 1 ರಿಂದ 5 ವರ್ಷದವರು ನಮಗೆ ವಯಸ್ಸಿನಲ್ಲೂ ಸಹ ಕೆಲವರು 32 ವರ್ಷ ಇರ್ತದೆ. ಅವರಿಗೆ ನೆಟ್ ಟು ಸ್ಲೆಟ್ ಇವೆಲ್ಲ ಪಾಸ್ ಆಗ್ತಕ್ಕಂಥದಕ್ಕೆ ಅವಕಾಶ ಇರ್ತದೆ, PhD ಮಾಡಲಿಕ್ಕೂ ಅವಕಾಶ ಇರ್ತದೆ. ಆದ್ರೆ 5 ವರ್ಷಕ್ಕೆ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ವಯಸ್ಸಿನ ಕಾರಣದಿಂದ ಅವಕಾಶಗಳು ಅವರಿಗೆ ಅಂದ್ರೆ ಬಹುಶಃ ಬಹಳ ಕೆಲವರು ಆಗ್ತಾರೆ. ಸ್ವಲ್ಪ ನಾವು ಸ್ಲೆಟ್ ಎಕ್ಸಾಮ್ ರಿಸಲ್ಟ್ಸ್ ನೋಡಿದಾಗ ಏಜ್ ಪರ್ಸೆಂಟೇಜ್ ನೋಡಿದಾಗ ಬಹಳ ಕಮ್ಮಿ ಪರ್ಸೆಂಟೇಜ್ ಅವರು ಸ್ಟೇಟ್ ಅನ್ನ ಪಾಸ್ ಆಗುವಂತದ್ದು ನೋಡಿದ್ವಿ. ಆ ಕಾರಣದಿಂದ ನಾವು ಕನಿಷ್ಠ ಈ 5 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿರ್ತಕ್ಕಂಥವ್ರಿಗೆ ಒಂದೇನಾದ್ರೂ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯಲ್ಲಿ ಹೊಸದಾಗಿ ಒಂದು ಅಕಾಡೆಮಿಕ್ ಕೋಆರ್ಡಿನೇಟರ್ಸ್ ಅಂದ್ರೆ ಶೈಕ್ಷಣಿಕ ಸಂಯೋಜಕರು ಅಂತಕ್ಕಂಥದ್ದನ್ನ ಒಂದು ತಾತ್ಕಾಲಿಕವಾಗಿ 3 ವರ್ಷಗಳಿಗೆ ತಾತ್ಕಾಲಿಕವಾಗಿ ಅವರ ಸೇವೆಯನ್ನ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವೆಲ್ಲದರಲ್ಲೂ ಅವರ ಸೇವೆಯನ್ನ ಪಡೆಯತಕ್ಕಂಥದ್ದಕ್ಕೆ ವಿವಿಧ ರೀತಿಯಲ್ಲಿ ಒಂದು ಶೈಕ್ಷಣಿಕ ಚಟುವಟಿಕೆ ಇರ್ಬೋದು ಮತ್ತು ಶೈಕ್ಷಣಿಕೇತರ ಚಟುವಟಿಕೆಗಳು ಕೂಡ ಅವರನ್ನ ನಾವು ಎಲ್ಲೆಲ್ಲಿ ಅವಶ್ಯಕತೆ ಅನುಗುಣವಾಗಿ ಅವರ ಸೇವೆಯನ್ನ ಪಡೆದುಕೊಳ್ಳತಕ್ಕಂಥದ್ದಕ್ಕೆ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ. ನಾವು ಆ ಒಂದು ಪ್ರಯತ್ನ ಮಾಡಿ ನಾವು ಸರ್ಕಾರಕ್ಕೆ ಮತ್ತು ಹಣಕಾಸು ಇಲಾಖೆಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳ ಅವರ ಒಂದು ಪ್ರೋತ್ಸಾಹದಲ್ಲಿ ನಾವು ಇದನ್ನು ಸರ್ಕಾರಕ್ಕೆ ಸಲ್ಲಿಸಿ ಹಣಕಾಸು ಇಲಾಖೆಯವರು ಕೂಡ ನಮಗೆ ಇದಕ್ಕೆ 2-3 ಷರತ್ತು ಹಾಕಿದ್ರೆ ಅತಿಥಿ ಉಪನ್ಯಾಸದಲ್ಲಿ ಏನೆಲ್ಲ ನಾವು ಸೌಲಭ್ಯ ಕೊಡ್ತೀವಿ, ಒಂದು ತಿಂಗಳಿಗೆ 1 ರಜೆ ಮತ್ತು ಏನೆಲ್ಲ ಬೇರೆ ಈವೆಂಟ್ ಇವೆಲ್ಲವನ್ನ ಮುಂದುವರಿತದೆ. ಇವೆಲ್ಲವನ್ನ ಮುಂದುವರಿಸಿಕೊಂಡು ನಾವು ಅವರಿಗೆ ಅತಿಥಿ ಉಪನ್ಯಾಸಕರ ಅಂತೇಳಿ ಮಾತಾಡಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು UGC ಮಾನದಂಡಗಳಾಗ್ತದೆ. ಆದ್ರೆ ಅಕಾಡೆಮಿಕ್ ಕೋಆರ್ಡಿನೇಟರ್ ಶೈಕ್ಷಣಿಕ ಸಂಯೋಜಕರು ಅಂತೇಳಿ ನಾವು ಅದನ್ನ ಇವತ್ತು 3 ವರ್ಷಗಳ ಕಾಲ ಮುಂದೆ ಅದು ಆ ಸಂದರ್ಭದಲ್ಲಿ ಯಾವ ರೀತಿ ತೀರ್ಮಾನ ಆಗಬೇಕು ನಾವು ನಾನೀಗ ಹೇಳಬೇಕಾಗುತ್ತೆ. ಆದ್ರೆ ತಾತ್ಕಾಲಿಕವಾಗಿ ಅವರು ಒಂದಿಷ್ಟು ವರ್ಷಗಳ ಸೇವೆ ಮಾಡಿ ಅವರು ಬೀದಿಗೆ ಬರುವಂಥದ್ದು ಬಹಳ ಸಂಸಾರ ನಡೆಸುವಂಥದ್ದಕ್ಕೆ ಬಹಳ ಕಷ್ಟ ಆಗ್ತಕ್ಕಂಥ ಒಂದು ಸನ್ನಿವೇಶ ಉದ್ಭವವಾಗಿದ್ದರಿಂದ ನಾವು 2026-27ನೇ ಶೈಕ್ಷಣಿಕ ವರ್ಷದಿಂದ ಕೂತ್ಕೊಳ್ತೇವೆ. ಕಾರಣ ಯಾಕಂದ್ರೆ ನಮಗೆ ಕೌನ್ಸಿಲಿಂಗ್ ಮಾಡುವಂತದ್ದಕ್ಕೆ ಕಡೆ ಒಂದು ಸೆಮಿಸ್ಟರ್ ಮೊನ್ನೆ ಹಿಂದಿನ ಸೆಮಿಸ್ಟರ್ಗೆ ಅನುಮತಿಸಿದೆ. ಈಗ ಅಲ್ಲೇನಾಯ್ತು, ನಮಗೆ ಸ್ಪಷ್ಟತೆ ಇರಲಿಲ್ಲ. ಈಗೂ ಅಷ್ಟೇ, ಈಗ ನಾವು ಫ್ಯಾಕಲ್ಟಿ ಕೌನ್ಸಿಲಿಂಗ್ ಮುಗಿಸಿ ರೆಗ್ಯುಲರ್ ಟೀಚಿಂಗ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಮುಗಿಸಿದ್ರೆ ಗೆಸ್ಟ್ ಫ್ಯಾಕಲ್ಟಿ ಕೌನ್ಸಿಲಿಂಗ್ ಮುಗಿಸಿ ಆದ ನಂತರ ಇವರಿಗೆ ನಾವು ಮತ್ತೆ ಇವರಿಗೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ಕೊಡ್ತೇವೆ. ಆದ್ರೆ ಒಂದ್ಸತಿ ಈಗ ಕೊಟ್ಟ ಮೇಲೆ ಅವರು ಅದೇ ಸ್ಥಳದಲ್ಲಿ ಇರ್ತಾರೆ. ಈಗ ಅವ್ರಿಗೆ ಪ್ರತಿ ವರ್ಷ ಅವರಿಗೆ ಕೌನ್ಸಿಲಿಂಗ್ ಮಾಡೋದು, ಒಂದ್ಸತಿ ಅವ್ರಿಗೆ ಈಗ ಆಯ್ಕೆ ಮಾಡ್ಕೊಂಡಿರ್ತಾರೆ, ಅದೇ ಜಾಗದಲ್ಲಿ 3 ವರ್ಷ ಅವರು ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವರಿಗೆ ಮತ್ತೆ ಸ್ಥಾನಾಂತರಿತ ಮಾಡುವಂಥದ್ದು ಬೇಡ ಅಂತ ಉದ್ದೇಶದಿಂದ. ಮತ್ತೆ ಯಾರು 1 ವರ್ಷದಿಂದ 5 ವರ್ಷದ ಒಳಗೆ ಯಾರು ಇವತ್ತು ನಾವು ಈಗ ಪರಿಗಣಿಸಿಲ್ಲ ಅವ್ರಿಗೆ ನಾವು ಬ್ರಿಡ್ಜ್ ಕೋರ್ಸಸ್ ಮತ್ತು ಅವರು ಮಾಡುತ್ತೆ ಅವ್ರಿಗೆ ಒಂದು ಏನೆಲ್ಲ ನಮ್ಮ ಕಡೆಯಿಂದ ಸಹಾಯ ಮಾಡಲಿಕ್ಕಾಗುತ್ತೆ. ನಮ್ಮ ಹೈಯರ್ ಎಜುಕೇಶನ್ ಅಕಾಡೆಮಿಯಲ್ಲಿ ಏನಾದರೂ ಅವರಿಗೆ ಯಾರಾದ್ರೂ ಈಗ ಮುಂದೆ ಬಂದು ನಮಗೆ ಟ್ರೈನಿಂಗ್ ಬೇಕಂದ್ರೆ ಅಲ್ಲಿ ಪ್ರತ್ಯೇಕವಾಗಿ ಅವರಿಗೆ ಒಂದು ಸ್ಟೇಟ್ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶಗಳನ್ನ ಕಲ್ಪಿಸುವಂಥದ್ದು. ಸೊ ಆ ರೀತಿ ಅವರಿಗೆ ಬ್ರಿಡ್ಜ್ ಕೋರ್ಸಸ್ ನಾವು ಮಾಡಬೇಕಂತಕ್ಕಂಥದ್ದು ಕೂಡ ಮಾಡಿದ್ದೀವಿ. ಅಂದ್ರೆ ಇದು ಆನ್ಲೈನ್ ಮಾನವೀಯತೆ ರೆಗ್ಯುಲೇಟರ್ ಮೇಲೆ ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಿಂದ ಈ ಒಂದು ದೊಡ್ಡ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ 5 ರಿಂದ 10 ವರ್ಷದವರೆಗೆ ಇವತ್ತು ನಾವು 25,000 ರೂಪಾಯಿ ಕೊಟ್ಟಿದ್ದೀವಿ ಸಂಬಳ. 10 ವರ್ಷ ಮೇಲ್ಪಟ್ಟು 15 ವರ್ಷ ಒಳಗಿರುವಂತವರಿಗೆ 29,000, 15 ವರ್ಷಕ್ಕೂ ಮೇಲ್ಪಟ್ಟು ಇರ್ತಕ್ಕಂಥವ್ರಿಗೆ 30,000 ಅಂತ ಹೇಳಿ ಮಾಡಿದ್ವಿ. ಅವರು 60 ವರ್ಷ ಪೂರೈಸಿದರೆ ಅವರಿಗೆ ಸಾಯಂಕಾಲ ಇವೆಂಟ್ ಬರ್ತದೆ. ಈಗ ಯಾರೋ ಅಕಸ್ಮಾತ್ ನಮ್ಗೆ ಬೇಡ, ಈಗ 58-59 ವರ್ಷದವರು ಕೆಲವಿದ್ದಾರೆ,
ಅವರಿಗೆ ನಾವು ಈಗಲೇ ಬೇಕಾದ್ರೆ ಅವರು ಬರ್ಕೊಟ್ರೆ ಅವರಿಗೆ ಇಳುವರಿ ಸರ್ಕಾರ. ಅದರಿಂದ ಇವತ್ತು ಸರ್ಕಾರದ ಮೇಲೆ ಪ್ರತಿ ವರ್ಷ ಅಂದಾಜು ಸರ್ಕಾರ ಏನಾಗುತ್ತೆ 95 ಕೋಟಿ, ಸುಮಾರು 95 ಕೋಟಿಗಿಂತ ಹೆಚ್ಚು ಇವತ್ತು ಆರ್ಥಿಕ ಇಲಾಖೆಗೆ ಹೆಚ್ಚುವರಿಯಾಗಿ ಬರೆ ಆಗ್ತಕ್ಕಂಥದ್ದು. ಆದ್ರೂ ನಾವು ಇದನ್ನು ಬರೆ ಅಂತ ಭಾವಿಸಿಲ್ಲ. ಇದೊಂದು ಮಾನವೀಯ ಒಂದು ತೀರ್ಮಾನ ಅಂತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತಿಳಿಸ್ತೇನೆ ಮತ್ತು ಹಿರಿಯ ಸಚಿವರು, ಕಾನೂನು ಸಚಿವರು ಎಸ್ ಕೆ ಪಾಟೀಲ್ ಸಾಹೇಬರು ನಿರಂತರವಾಗಿ ನಮ್ಮ ಜೊತೆ ಮಾರ್ಗದರ್ಶನ ಕೊಟ್ಟು ಸಲಹೆಗಳನ್ನು ಕೊಟ್ಟು ಅವರು ನಮಗೆ ಕಾನೂನು ರೀತಿಯಲ್ಲಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅವರು ನಾನು ನನ್ನ ಇಲಾಖೆಯ ಪರವಾಗಿ ಧನ್ಯವಾದಗಳು ತಿಳಿಸ್ತೇನೆ. ಮತ್ತು ವಿಶೇಷವಾಗಿ ಸಂಪುಟದ ಎಲ್ಲ ನಮ್ಮ ಸಚಿವ ಸಹೋದರಿಗಳಿಗೆ ಯಾರು ಒಂದು ಮಾತು ಹೇಳಿಲ್ಲ, ಎಲ್ಲರೂ ಏನಾದರೂ ಒಂದು ಸಹಾಯ ಮಾಡಿಕೊಂಡಿರ್ತಾರೆ. ಮತ್ತು ಶಾಸಕ ಮಿತ್ರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಶಾಸಕರು ಎಲ್ಲರೂ ನಮಗೆ ಇದಕ್ಕೇನಾದರೂ ಪರಿಹಾರ ಮಾಡಿರ್ತಕ್ಕಂಥದ್ದನ್ನ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಈ ರೀತಿ ಒಂದು ಮಾನವೀಯ ನೆಲೆಗಟ್ಟಿನ ಮೇಲೆ ಇವತ್ತು ತೀರ್ಮಾನ ಮಾಡುವುದಕ್ಕೆ ತಾವು ತಮ್ಮ ಎಲ್ಲ ಅನುಭವವನ್ನ ಬಳಸಿಕೊಂಡು ನಮಗೆ ಒಂದು ಅವಕಾಶ, ಒಂದು ಸಲಹೆಯನ್ನು ಕೊಟ್ಟು ಈ ತರ ಮಾಡುವುದು ಖಂಡಿತ ಎಲ್ಲರಿಗೂ ನಾನು ಧನ್ಯವಾದಗಳು ಇಲಾಖೆಯ ಎಲ್ಲ ಅಧಿಕಾರಿಗಳು ಎಲ್ಲರೂ ಎಲ್ಲ ಸಾಮಾನ್ಯ ನಾಗರಿಕರು ಎಲ್ಲ ಮಹಿಳೆಯರು. ಅದರಿಂದ ಅವರಿಗೆ ಮಾನವೀಯತೆಯಲ್ಲಿ ಹೆಚ್ಚು ಬಹಳ ಮುಂದಿರ್ತಕ್ಕಂಥದ್ದು. ಅದರಿಂದ ಅವರು ನಾನು ಕಲಿಸ್ತೇನೆ. ಆದ್ರೆ ಒಂದು ನಾನು ಹೇಳ್ತಕ್ಕಂಥದ್ದು, ಹಿಂದೆನೂ ನಾವು ಅತಿಥಿ ಉಪನ್ಯಾಸಕರಿಗೆ ಹೆಚ್ಚು ಸಂಬಳ ಮಾಡುವಂತ ವಿಚಾರ ಇರ್ಬೋದು, ಈಡೇರಿಕೆ ಮಾಡುವಂತದ್ದು ಇರ್ಬೋದು, ಒಂದು ರಜೆ ಇರ್ಬೋದು, ಮತ್ತು ವೆಟರ್ನಿಟಿ ಬೆನಿಫಿಟ್ ಇರ್ಬೋದು, ಮತ್ತು ಇನ್ಶೂರೆನ್ಸ್ ಇದೆ. ಮತ್ತು ಇನ್ಶೂರೆನ್ಸ್ ಇವರು ಅನ್ವಯಿಸ್ತಾರೆ. ಇವರು ನಾವು ಮೆಡಿಕಲ್ ಇನ್ಶೂರೆನ್ಸ್ ಇವರು ನಾವು ಅನ್ವಯಿಸ್ತೀವಿ. ಏನೆಲ್ಲ ಅತಿಥಿ ಉಪನ್ಯಾಸಕರಿಗೆ ನಾವು ಸೌಲಭ್ಯವನ್ನು ವಿಸ್ತರಣೆ ಮಾಡಿದ್ದೇವೆ. ಏನು ನಾವು ಒಂದು ಪಾಲಿಸಿ ಮಾಡಿದ್ರೆ ಸರ್ಕಾರ ಬಜೆಟ್ ಘೋಷಣೆ ಮಾಡಿದೆ, ಅದೇ ಮೆಡಿಕಲ್ ಸ್ಕೀಮ್ ಅಲ್ಲಿ ಇವರನ್ನು ಪರಿಗಣಿಸಿ ಅವರಿಗೆ ಮೆಡಿಕಲ್ ಇನ್ಶೂರೆನ್ಸ್. ಅದರಿಂದ ಒಟ್ಟಾರೆಯಾಗಿ ನಾವು ಇವರಿಗೆ ಎಲ್ಲಾ ರೀತಿ ನಾವು ಅವರ ರಕ್ಷಣೆಗೆ ನಿಂತಕ್ಕಂತ ಒಂದು ತೀರ್ಮಾನವನ್ನ ಮುಂತಾಗಿದೆ. ಇವತ್ತು ಆದೇಶ ಅಧಿಕೃತವಾಗಿ ನಾವು ಬಹಳ ಹಿಂದೆ ಮಾಡಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಉತ್ತರ ಕೊಡುವ ಸಂದರ್ಭದಲ್ಲಿ ಘೋಷಣೆ ಮಾಡಬೇಕಿತ್ತು. ಅದರ ನೀತಿ ಸಂಹಿತೆ ಜಾರಿ ಇತ್ತು. ನಾವೀಗ ಇದನ್ನು ಸುಮಾರು ಒಂದು ತಿಂಗಳಿಂದ ಮಾಡೋಣ ಅಂತಿದ್ರೆ, ಆದ್ರೆ ನಮಗೆ ಚೀಫ್ ಸೆಕ್ರೆಟರಿ ಕಮಿಟಿ ಮುಂದೆ ಹೋಗಿ ಅವರ ಅನುಮತಿಯನ್ನು ಸಲ್ಲಿಸುವುದೆಲ್ಲ ಆಗ್ತಾ ಇತ್ತು. ಅವರು ಮೊನ್ನೆ ಹೇಳಿದ್ರು ಆಯ್ಕೆ ಮಾಡಬಹುದು ಮಾಡ್ತಾ ಇದ್ವಿ. ಇದು 2026 ಸಾಲಿನಿಂದ 3 ವರ್ಷಗಳಿಗೆ ಅವಧಿ ಇತ್ತು. ಇದನ್ನು ಸರಿಯಾಗಿ ನಾವು ಮಾಡಬೇಕು. ಇದು ಒಂದು ನನ್ನ ಪ್ರಕಾರ ನನ್ನ ಈ 3 ವರ್ಷಗಳಲ್ಲಿ 3 ವರ್ಷ ಪಡೆಯುತ್ತೇನೆ. ನಾನು ಒಂದು ಈ ಒಂದು ಉನ್ನತ ಶಿಕ್ಷಣ ಸಚಿವನಾಗಿ ಬಹಳ ಒಂದು ದೊಡ್ಡ ತೀರ್ಮಾನ, ಬಹಳಷ್ಟು ನಾವು ಬೇರೆ ತೀರ್ಮಾನಗಳು ನಮ್ಮ ಇಲಾಖೆ ಮಾಡಿದ್ವಿ. ಆದ್ರೆ ಇದು ಒಂದು ನಮ್ಮ ಹಿಂದೆ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದ ಸಂದರ್ಭದಲ್ಲಿ ಇವರು ಪ್ರತಿಭಟನೆ ಮಾಡುವಂತಹ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ನಾನು ಮಾಡ್ತೀನಿ ಅದೇ ನಿಮಗೆ ನಾವು ಯಾರು ನಿಲ್ಲಿಸಿ ಮಾನದಂಡಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಿರೀಕ್ಷೆ ಮಾಡಿದ್ವಿ. ಒಂದು ಸಮಸ್ಯೆ ಪರಿಹಾರ ಮಾಡಿ ಮತ್ತೊಂದು ಸಮಸ್ಯೆ ನಮಗೆ ಕಾಡ್ತಾ ಇದೆ. ಅಂದ್ರೆ ಇವತ್ತು ಇದನ್ನೆಲ್ಲವನ್ನ ನಾವು ಬಹಳ ಸಮಾಧಾನವಾಗಿ ಸಮಯದಿಂದ ನಾವು ಇವರಿಗೆ ಅವರಿಗೆ ರಕ್ಷಣೆ ನಿಲ್ಲಬೇಕು ಅಂತಕ್ಕಂಥ ಒಂದು ತೀರ್ಮಾನ ನಾವು ಪದೇ ಪದೇ ಹೇಳಿದ ಸಿಹಿ ಸುದ್ದಿ ಕೊಟ್ಟಿವಿ ಅಂತಕ್ಕಂಥದ್ದು. ಆದರೆ ಬೇರೆ ಬೇರೆ ಕಾರಣದಿಂದ ನಾವು ತಡ ಆಯಿತು. ಈ ವಿಚಾರದಲ್ಲಿ ಸಹಕರಿಸತಕ್ಕಂಥ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸ್ತೇನೆ. ಈಗ ಅದರಿಂದ ಇವತ್ತು ಸಂಜೆ ಒಳಗೆ ಆದೇಶ ನಾವು ರೆಡಿ ಮಾಡಿಟ್ಟಿದ್ವಿ. ಅದನ್ನು ಬಿಡುಗಡೆ ಮಾಡಿಲ್ಲ. ಇವತ್ತು ಅದನ್ನ ಅಧಿಕೃತವಾಗಿ ಇವತ್ತು ಬಿಡುಗಡೆ ಮಾಡ್ತೀವಿ. ಈ 2026 ಶೈಕ್ಷಣಿಕ ಸಾಲಿನಿಂದ ಇವತ್ತು ಶೈಕ್ಷಣಿಕ ಸಂರಕ್ಷಕರಾಗಿ ಇವನ್ನ ನಡೆಸಿಕೊಂಡಿದ್ದೇವೆ. ಅದರಿಂದ ನಾವು ಈಗ 3 ವರ್ಷಕ್ಕೆ ನಾವು ತಿಳ್ಕೊಂಡಿದ್ದೀವಿ. ಮುಂದೆ ನೋಡೋಣ. ಈಗ ಮುಂದೆ ಇವತ್ತು ಸರ್ಕಾರ ಮುಂದೆ ನಾವು ಬಂದ್ರೆ ನಾವು ತೀರ್ಮಾನ ಮಾಡ್ತೀವಿ.
ಇನ್ನು ಏನಾಗುತ್ತೆ ನೋಡೋಣ, ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದು ಆದ್ರೆ ನಾವು ಇವತ್ತು 3 ವರ್ಷದಲ್ಲಿ ನಾವು ಒಂದು ಅವಕಾಶ ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳು ನಾನು ಹೇಳಿದ ನಮ್ಮ ಸೆಕ್ರೆಟರಿ ಹಿಡಿದು ನಮ್ಮ ಕಮಿಷನರ್ ಅವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ನಮ್ಮ ಡೈರೆಕ್ಟರ್ ಸೇರಿ ಇವತ್ತು ನಾವು ನಾನು ಹೇಳಿದ ಇನ್ನೊಂದು ಮಾಡಲೇಬೇಕು. ನಾವು ಯಾವ ರೀತಿ ಇರುತ್ತೆ 4 ಆಪ್ಷನ್ ಇತ್ತು. ಅದೇ ಸೊಲ್ಯೂಷನ್ very grateful to academic and non-academic. So you use mostly for non-teaching, teaching is used for. They could be as assistants in the lab. They could assist the faculty in the lab. They could whatever. See the ಸಂದರ್ಭದಲ್ಲಿ ನಾವು they won't teach. They won't teach because ಅಕಸ್ಮಾತ್ ಏನಾದ್ರು ಸ್ಪೆಷಲ್ ಕ್ಲಾಸಸ್ ಅಸಿಸ್ಟ್ ಮಾಡೋದಕ್ಕೆ they will be as academic coordinators. Basically academic work with assistants to various HOD class ಇದ್ರೆ ಯಾರೋ ರಜೆ ಹೋದ್ರೆ ಎಲ್ಲ emergency ಬೇಕಾದ ಸಂದರ್ಭದಲ್ಲಿ we will see how they can be of use. Because we don't want to complicate things. I don't want to tell anything more to complicate because they're trying to help them. So ಇದು ಬರೀ ಈ 3,000 ಕ್ವೆಶ್ಚನ್ ಮಾತ್ರ. 3,853 ಅಂದ್ರೆ it could be 3,100, 2,400. ಯಾರು 5 ವರ್ಷಕ್ಕಿಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು ಅವರಿಗೆ ನಾವು ಇದನ್ನ 5 ವರ್ಷಕ್ಕಿಂತ ಮೇಲ್ಪಟ್ಟವರು. So ಅಲ್ಲಿರೋರು ಈಗ ಅಂದ್ರೆ ಯಾರಿಗೂ ಕೆಲಸ ಮಾಡಿದ್ರು ರೆಕಾರ್ಡ್ ಆಫ್ ಪೀಪಲ್ ಇವರು ಯಾರು 5 ವರ್ಷ ಕಂಟಿನ್ಯೂಸ್ ಆಗಿ 1 ವರ್ಷ ಗ್ಯಾಪ್ ಆಗಿ ಮತ್ತೆ ಬಂದಿರೋದು ಬೇರೆ ವಿಚಾರ. ಬಟ್ 5 ವರ್ಷ ಕೌಂಟೆಡ್, ಅವರ ಸೀನಿಯಾರಿಟಿ ಇಸ್ ಕೌಂಟೆಡ್. ಅಕಸ್ಮಾತ್ ಒಂದ್ ಕಡೆ ವರ್ಕೌಟ್ ಕಮ್ಮಿ ಆಗಿ 1 ವರ್ಷ ತಗೊಂಡಿರ್ಬೋದು. ಅಂದ್ರೆ ದಿಸ್ ಇಸ್ ನಾಟ್ ಕಂಟಿನ್ಯೂಡ್ ಸೀನಿಯಾರಿಟಿ ಅಲ್ಲ, ಅಂದ್ರೆ ಬ್ರೇಕ್ ಇಲ್ದಿರ ಅನುಭವ ಅನ್ನೋದಲ್ಲ. ಇದು ಒಟ್ಟಾರೆಯಾಗಿ 5 ವರ್ಷಕ್ಕಿಂತ ಹೆಚ್ಚು. ಒಂದೊಂದು ಸಂದರ್ಭದಲ್ಲಿ ವರ್ಕ್ಲೋಡ್ ಕಮ್ಮಿ ಆಗಿ ಬ್ರೇಕ್ ಆಗಿರ್ಬೋದು ಸರ್ವಿಸ್ ಅಲ್ಲಿ 6 ತಿಂಗಳು 1 ವರ್ಷ ಬ್ರೇಕ್ ಆಗಿರ್ತದೆ. ಅದಾದ್ಮೇಲೆ ನಾವು ಅರ್ಧ ವರ್ಷ ನಾವು ಕನ್ಸಿಡರ್ ಮಾಡ್ತಿದ್ವಿ. ಯಾಕಂದ್ರೆ ಆಮೇಲೆ ಮತ್ತೆ 1 ವರ್ಷ ಮಾಡಿರ್ತಾರೆ. ಸೊ 5 ವರ್ಷಕ್ಕಿಂತ ಮೇಲ್ಪಟ್ಟು ಏನು ಇವತ್ತು ಸ್ಲ್ಯಾಬ್ ಇದೆ ನಮ್ಗೆ ಹಿಂದೆ ಏನು ಸಂಬಳ ಕೊಡ್ತೀವಿ ಆ ಸ್ಲ್ಯಾಬ್ ನಮ್ಗೆ ಗೊತ್ತಾಗುತ್ತೆ ಯಾರು ಇದ್ದಾರೆ. ಸೊ ಅದರಲ್ಲಿ ದೇಶದ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಆಗ್ತದೆ. ಅದೇ ಸೊ ಇದನ್ನು ಮಾಡಿದ್ವಿ. ಆಮೇಲೆ ಇನ್ನೊಂದು ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ನಾವು ಒಂದು ಕಮಿಟಿ ಮಾಡಿದ್ವಿ. ಕಾಂಪ್ರಿಹೆನ್ಸಿವ್ ರಿಬ್ಯಾಲೆನ್ಸಿಂಗ್ ಪ್ರಪೋಸ್ಡ್ ಕರ್ನಾಟಕ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸ್ಪರ್ಟ್ ಕಮಿಟಿ ಆನ್ ರಿಫಾರ್ಮ್ಸ್ ಇನ್ ಟೆಕ್ನಿಕಲ್ ಎಜುಕೇಶನ್ ಅಂತ ಮಾಡಿದ್ವಿ. ಇದರಲ್ಲಿ ನಾವು ಸದಗೊಪ್ಪಂದ ಅವರನ್ನ ಫಾರ್ಮರ್ ಡೈರೆಕ್ಟರ್ IIIT ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ವಿ. ಡಾಕ್ಟರ್ ಪ್ರೊಫೆಸರ್ JC ಜಗದೀಶ, ಚೇರ್ಮನ್ ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ ಇಂಡಿಯನ್ ಸೈನ್ಸ್, ಪ್ರೊಫೆಸರ್ S ಗೋಪಾಲಕೃಷ್ಣನ್, ಹಾನರರಿ ಪ್ರೊಫೆಸರ್ ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ ಇಂಡಿಯನ್ ಸೈನ್ಸ್, ಶ್ರೀ ಶ್ಯಾಮ್ S ರಾವ್, CTO ಕಾರ್ಪೊರೇಟ್ ಯೂನಿವರ್ಸಲ್ ಪ್ರೊಫೆಸರ್ Y ನಲಹರಿ, ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಅಸೋಸಿಯೇಷನ್ ಇಂಗ್ಲಿಷ್ ಸೈನ್ಸ್ ಬೆಂಗಳೂರು, Professor S. Vidyashankar, Vice Chancellor, Professor S. Tripathi, Subhash S. Tripathi is the Director, Visvesvaraya University of Engineering, UBC College of Engineering. ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಡ್ಮಿನಿಸ್ಟ್ರೇಟರ್, ಆಮೇಲೆ ಕುಮಾರ್ ಜಸ್ಟಿಸ್ ಸೆಕ್ರೆಟರಿ, ಆಮೇಲೆ ನಮ್ಮ ಮೆಂಬರ್ ಸೆಕ್ರೆಟರಿ ಬಂದು ಡಾಕ್ಟರ್ KG ಚಂದ್ರಶೇಖರ್. ಇದು ನಾನು ಬಹಳ ವೆರಿ ಹ್ಯಾಪಿ ವಿತ್ ದ ವೇ ವೆರಿ ಎಕ್ಸ್ಟೆನ್ಸಿವ್ ರಿಪೋರ್ಟ್. ಪ್ರಾಬ್ಲಿ ನಾವು ಇಫ್ ಯು ಆರ್ ಏಬಲ್ ಟು ನಾಟ್ ಓನ್ಲಿ ಇದು ಸೀಟ್ಸ್ ನ ಅಥವಾ ಇನ್ನೊಂದು ವಿಚಾರ ಅಲ್ಲ, ಹೌ ಇಂಜಿನಿಯರಿಂಗ್ ಎಜುಕೇಶನ್ ಶುಡ್ ಬಿ ಇನ್ ಅವರ್ ಸ್ಟೇಟ್ ಆಫ್ ಇಂಡಿಯಾ, ವೆರಿ ಡೀಟೈಲ್ಡ್ ಅಂಡ್ ವೆರಿ ಎಕ್ಸ್ಟೆನ್ಸಿವ್, ಹೌ ದ ಕರಿಕ್ಯುಲಮ್ ಶುಡ್ ಬಿ ಅನ್ನೋದು ಕೂಡ ಇದರಲ್ಲಿ ಬಹಳ ಚೆನ್ನಾಗಿದೆ ಅನಲೈಸ್. ಈಗ ಜಾಬ್ ಮಾರ್ಕೆಟ್ ಇದೆ, ಯಾವ ರೀತಿ ಇರಬೇಕು, ಯಾವ್ಯಾವ ಸ್ಟ್ರೀಮ್ ಅಲ್ಲಿ ಏನು ಇವತ್ತು ಡೆಫಿಷಿಯನ್ಸಿ ಇದೆ, ಈಗ ಯಾವ ರೀತಿ ಟೇಕ್ ದಿಸ್ ಫಾರ್ವರ್ಡ್, ಆಮೇಲೆ ವಾಟ್ ಗವರ್ಮೆಂಟ್ ಹ್ಯಾಸ್ ಟು ಡೂ. ಈಗ
ಅವರು ಕೆಲವು ರೆಕಮೆಂಡೇಶನ್ಸ್ ಬಹಳ ಒಳ್ಳೇದು ಮಾಡಿದ್ದಾರೆ. ಈಗ ನಾವು ಜಸ್ಟ್ ಲೈಕ್ ಹೈಲೈಟ್ ಫ್ಯೂ ಆಫ್ ದೆಮ್ ಅಂಡ್ ಅದರ್ ಥಿಂಗ್ಸ್. ಇದು ನಾಳೆ ಐ ಆಮ್ ನಾಟ್ ಏಬಲ್ ಟು ರೀಡ್ ದ ಹೋಲ್ ಥಿಂಗ್. ಐ ರೆಡ್ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್ ರೆಡ್ ಬಿಕಾಸ್ ವಿದೌಟ್ ರೀಡಿಂಗ್ ಐ ಕ್ಯಾನ್ ಸ್ಪೀಕ್. ಸೊ ಎಲ್ಲೆಲ್ಲಿ ಫೋಲ್ಡ್ ಮಾಡಿದ್ದೀವರೆಲ್ಲ ನಾವು ಓದಿರೋದು. ಇನ್ನ ಜಾಸ್ತಿ ಇಟ್ ಈಸ್ ಆಲ್ಮೋಸ್ಟ್ 214 pages. 214 pages ಇದರಲ್ಲಿ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಇದೆ. ಮತ್ತು ಈಗ ಒಂದು ಗೈಡ್ಲೈನ್ಸ್ ಇಮಿಡಿಯೇಟ್ಲಿ ನಾವು ಅಂತೀವಿ. ಫಾರ್ ಎನಿ ಪ್ರೈವೇಟ್ ಯೂನಿವರ್ಸಿಟಿ ಕನ್ನಡ ಯಾವುದೇ ಖಾಸಗಿ ವಿಶ್ವವಿದ್ಯಾಲಯ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಅಂದ್ರೆ ಟೆಕ್ನಿಕಲ್ ಎಜುಕೇಶನ್, ಮೇನ್ಲಿ ಟೆಕ್ನಿಕಲ್ ಎಜುಕೇಶನ್, ಪ್ರಾರಂಭದಲ್ಲಿ ವಿದ್ಯಾರ್ಥಿ ಪ್ರಮಾಣದ ಮಂಜೂರಾತಿಯನ್ನು ನಿರ್ದಿಷ್ಟ ಕೋರ್ಸ್ ವಿಭಾಗಕ್ಕೆ 60 ಪ್ರವೇಶಾತಿಗೆ ಇನಿಷಿಯಲಿ ಬೇಕು ಕಾಲೇಜಿಗಾಗಿ ನಾವು 60 ಬರ್ತಕ್ಕಂಥ ರೆಕಮೆಂಡೇಶನ್. ಇದಲ್ಲದೆ ವರ್ಷಕ್ಕೆ 60 ವಿದ್ಯಾರ್ಥಿ ಪ್ರಮಾಣದ ವಿಷಯಕ್ಕೆ ಅನುಮತಿಸಲಾಗುತ್ತದೆ. ಅಕಸ್ಮಾತ್ 60 ಹಾಗೂ ಪ್ರಾರಂಭದ 4 ವರ್ಷಗಳ ಅವಧಿಗೆ ಗರಿಷ್ಠ 180. ಯಾವುದೇ ಈಗ ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್ ಅಲ್ಲಿ 150ಕ್ಕಿಂತ ಹೆಚ್ಚು. ಆಮೇಲೆ ಇದು ರಾಷ್ಟ್ರೀಯ ಮಾನ್ಯತಾ ಮಂಡಳಿ, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡಿಟೇಷನ್, ಅವರ ಇದನ್ನ ಪಡೆದಂತ ಸಂದರ್ಭದಲ್ಲಿ ಅವರಿಗೆ ವರ್ಷಕ್ಕೆ ನಾವು 60 ಹೆಚ್ಚು ಮಾಡ್ತೀವಿ. NBA ಮಾನ್ಯತೆ ಏನು ಅವರು ವಿಶ್ವವಿದ್ಯಾಲಯ ಸಪ್ಲೈಸ್ ಟು ಪ್ರೈವೇಟ್ ಯೂನಿವರ್ಸಿಟಿ ಕಾಲೇಜಸ್. ಆಮೇಲೆ ಯಾವುದೇ ವಿಭಾಗದಲ್ಲಿ ಅಂದ್ರೆ ಏನ್ 180 ಅಂತ ಕೊಟ್ಟಿದ್ವಿ, ಟ್ವೈಸ್ ಆಗಿ 60 ಕೊಡಬಹುದು. NBA ಮ್ಯಾಕ್ಸಿಮಮ್ ಆಫ್ 300 ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಂದು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗೆ 300 ಅದನ್ನೇ ಕೂಡ ಅದನ್ನು ತಗೊಂಡಿದ್ದೀವಿ. ಆಮೇಲೆ ಯಾವುದೇ ಸಮಯದಲ್ಲಿ ಖಾಸಗಿ ವಿಶ್ವವಿದ್ಯಾಲಯಗಳು ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು 5ಕ್ಕಿಂತ ಹೆಚ್ಚು ಕಂಪ್ಯೂಟರ್ ಸಂಬಂಧಿತ ಕೋರ್ಸ್ ವಿಭಾಗಗಳನ್ನು ಪ್ರಾರಂಭಿಸಬಹುದು.